ಏನು ಮಾಡ್ತಾ ಇದೀಯಾ? ನಾನು ಅಂಗಡಿಯಿಂದ ಸಾಮಾನುಗಳು ತಂದಿದ್ನಲ್ವಾ, ದಿನಸಿಗಳು ಮತ್ತು ಸಂಕ್ರಾಂತಿ ಹಬ್ಬ ಬಂತಲ್ವಾ, ಅದಕ್ಕೆ ಸಾಮಾನುಗಳು ತಂದಿದೆ. ಹಣ್ಣು, ಕಬ್ಬು ನೋಡಿ, ಕಬ್ಬು ತೊಗೊಂಬಂದಿದ್ದೀನಿ, ಅವರೆಕಾಯಿ ತೊಗೊಂಬಂದಿದ್ದೀನಿ, ಮತ್ತು ಕಡಲೆಕಾಯಿ, ಮತ್ತು ಗೆಣಸು, ಇದು ಎಳ್ಳು ಬೆಲ್ಲ ಪ್ಯಾಕ್ ಮಾಡೋಕ್ಕೆ ಜಿಪ್ಲಾಕ್ ಕವರು, ಪೂಜೆಗೆ ಬಾಳೆಹಣ್ಣು, ಮನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಬೇಕಿತ್ತಲ್ವಾ, ತರಕಾರಿ, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ, ಬದನೆಕಾಯಿ ಎಲ್ಲ ತೊಗೊಂಬಂದಿದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ಮೇಯ್ನ್ ಏನು ಹೇಳೆ, ಗೆಣಸು, ಸ್ವೀಟ್ ಪೊಟ್ಯಾಟೊ, ಅವರೆಕಾಯಿ, ಕಬ್ಬು, ಮತ್ತು ಪೂಜೆಗೆ ಬಾಳೆಹಣ್ಣು, ಮತ್ತು ಕಡಲೆಕಾಯಿ. ವಾವ್. ಎಳ್ಳು ಬೆಲ್ಲ ಹೆಂಗೆ ಮಾಡ್ತೀಯ? ಮತ್ತೆ ಎಳ್ಳು ಬೆಲ್ಲ ಮಾಡೋದಾ? ರೆಡಿ ಮಾಡಿ ಇಟ್ಟಿದ್ದೀನಿ, ಬಾ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡು. 1/4 kg ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದು 4 ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಇಲ್ಲೊಂದು ಅರ್ಧ kg ಕಡಲೆ, ಅಂದರೆ ಪಪ್ಪು ಅಂತಾರೆ. ಇದು ಅರ್ಧ kg ಕಡಲೆ ಬೀಜ ಹುರಿದು ಅದ್ರ ಸಿಪ್ಪೆ ಎಲ್ಲ ತೆಗೆದು ಎತ್ತಿಕೊಂಡಿದ್ದೀನಿ. ಇದು 4 ಅಚ್ಚು, ಅಂದರೆ ದಪ್ಪ ಅಚ್ಚು ಬರುತ್ತೆ, ಇಷ್ಟಪ್ಪ ಚಿಕ್ಕ ಅಚ್ಚು ಬರುತ್ತೆ, ಇಷ್ಟಪ್ಪ ಬರುತ್ತೆ, ಇಷ್ಟಪ್ಪದ್ದು ಬರುತ್ತೆ. ಅದು ನಾನು ತೊಗೊಂಡಿರೋದು ದಪ್ಪದ 4 ಅಚ್ಚನ್ನ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಇಷ್ಟಿಷ್ಟು ಪೀಸು. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬಾ. ಇದು ಎಳ್ಳನ್ನ ಸ್ವಲ್ಪ ಹುರ್ಕೊಂಡಿದ್ದೀನಿ, ಹುರಿದ್ಬಿಟ್ಟು ಹಾಕೋಣ ಅಂತ. ಫುಲ್ಲು ಬೆಳ್ಳಗಿತ್ತು, ಒಂಥರ ಹಸಿ ಥರ, ಅದಕ್ಕೋಸ್ಕರ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈ ಬೌಲಲ್ಲೇ ಎಲ್ಲ ಮೆಜರ್ಮೆಂಟ್ ತೊಗೋತೀನಿ. ಈ ಬೌಲಲ್ಲಿ ಅರ್ಧ kg ಕಡಲೆಪಪ್ಪು ಮಿಕ್ಸ್ ಮಾಡಿಕೊಂಡು, ಇದು ಎಳ್ಳು ಮಾತ್ರ 1/4 kg ತೊಗೊಂಡಿದ್ದೀನಿ. ಎಳ್ಳು, ಸಕ್ಕರೆ ಅಚ್ಚು ಅದೆಲ್ಲ ಹಾಕ್ತಾರಲ್ವ, ಜೀರಿಗೆ ಕಾಳು, ಸಕ್ಕರೆ ಅಚ್ಚು ಅದೆಲ್ಲ ನಾನು ಹಾಕಲ್ಲ. ಯಾಕಂದರೆ ಇದಾದರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು. ಕಡಲೆ, ಜೀರಿಗೆ ಕಾಳುಗಳೆಲ್ಲ ಹಾಕ್ತಾರಲ್ಲ, ಅದೊಂಥರ ಸ್ಮೆಲ್ ಬಂದುಬಿಡುತ್ತೆ, ಹಂಗೆ ಮುಚ್ಚಿ ಪ್ಯಾಕ್ ಮಾಡಿಟ್ರೆ. ಹಾಗಾಗಿ ಅದೇನೂ ಹಾಕಲ್ಲ ನಾನು. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕೊಬ್ಬರಿ, ಇವಾಗ ಕಡಲೆ ಬೀಜ ಹುರಿದು ಅದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ನಲ್ಲ, ಅದು ಕಡಲೆ ಬೀಜ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು, ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ನಾವು ಮಾಡ್ಕೊಬೋದು. ಇದು ಮನೇಲಿ ಮಾಡಿದಾದರೆ ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಅಂಗಡಿಯಿಂದ ತಂದರೆ ಅವರು ಯಾವತ್ತು ಪ್ಯಾಕ್ ಮಾಡಿರ್ತಾರೋ ಏನೋ, ಮನೇಲಿ ನಾವು ಎಷ್ಟು ದಿನ ಇಟ್ಟಿರ್ತೀವೋ, ಹಂಗಾಗಿ ತಿನ್ನೋಕ್ಕಾಗಲ್ಲ, ಒಂಥರ ಸ್ಮೆಲ್ ಬಂದ್ಬಿಟ್ಟಿರುತ್ತೆ. ಹಂಗಾಗಿ ಇದಾದರೆ ನಾವು ಎಲ್ಲ ಮನೇಲೇ ಹುರಿದು ಕೊಬ್ಬರಿ ಎಲ್ಲ ಹೆಚ್ಚಿ, ಬೆಲ್ಲ ಹೆಚ್ಚಿ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ನೋಡಿ. ಬೆಲ್ಲ ಹಾಕ್ಕೋತೀನಿ ಇವಾಗ. ಇದು 15 ದಿನ 20 ದಿನ ತನಕ, 1 ತಿಂಗಳು ತನಕ ಇಟ್ಕೊಂಡು ತಿನ್ಬೋದು. ಹಾಗಾಗಿ ನಾನು ಸುಮಾರು, ನನ್ನ ಮಗಳು ಹುಟ್ಟಿ 2 ವರ್ಷ ಮಗು ಆವಾಗಿಂದನೂ ಎಳ್ಳು ಬೆಲ್ಲ ಮನೆಯಲ್ಲೇ ಮಾಡಿ ಮನೆಗೂ ಹಂಚಿಸ್ತೀನಿ ಸಂಕ್ರಾಂತಿ ಹಬ್ಬದಲ್ಲಿ ನೋಡಿ. ಈಗೆಲ್ಲ ಹಾಕ್ಕೊಂಡಿದ್ದೀನಿ, ಬೆಲ್ಲ, ಕೊಬ್ಬರಿ, ಕಡಲೆ ಬೀಜ, ಎಳ್ಳು ಎಲ್ಲ ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಅರ್ಧ kg ಮೆಜರ್ಮೆಂಟಲ್ಲೇ ಹಾಕ್ಕೊಂಡಿದ್ದೀನಿ. ಅದು ಈ ಬೌಲಲ್ಲಿ ಅಳತೆ ಮಾಡಿ ಹಾಕ್ಕೊಂಡಿರೋದು ನಾನು ನೋಡಿ. ಎಲ್ಲ ಅರ್ಧ kg ಹಾಕಿದ್ರೆ ಒಂದು ಪಾತ್ರೆ ತುಂಬ ಆಗಿದೆ ನೋಡಿ ಗೈಸ್. ಇದು ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಸಕ್ಕರೆ ಹೆಚ್ಚಾಗಲಿ, ಅದೇ ಜೀರಿಗೆ ಕಾಳಾಗಲಿ, ಮತ್ತು ವೈಟ್ ಕಲರ್ ಏನಂತಾರೆ ಅದಕ್ಕೆ, ಸುಣ್ಕಲ್ಲು ಏನೋ ಹೇಳ್ತಾರೆ ಅದಕ್ಕೆ, ನನಗೆ ಗೊತ್ತಿಲ್ಲ, ಅದೆಲ್ಲ ಹಾಕಲ್ಲ. ನಾನು ಇಷ್ಟೇ ಯೂಸ್ ಮಾಡೋದು ಯಾವಾಗೋ, ಪ್ರತಿ ವರ್ಷವೂ ಎಳ್ಳು ಬೆಲ್ಲಕ್ಕೆ ನೋಡಿ. ಹೀಗೆ ಮಾಡಿ ನೋಡಿ, ನೀವು ಮಾಡ್ತೀರಾ ಅನಿಸುತ್ತೆ. ನಾನು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ನನ್ನ ಕಮೆಂಟಲ್ಲಿ ಹೇಳಿ ನೋಡಿ. ಈ ಥರ ಪ್ಯಾಕ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಇಟ್ಕೊಂಡು, ಇಲ್ಲ ಪಿನ್ ಮಾಡ್ಕೋಬೇಕು, ಇಲ್ಲ ಟೇಪ್ ಹಾಕಬೇಕು, ಇಲ್ಲಾಂದರೆ ಜಿಪ್ಲಾಕ್ ಕವರ್ ಬಂದರೆ ಅದು ಈ ಥರ ಫೋಲ್ಡ್ ಮಾಡೋದಿರುತ್ತಲ್ವ, ಜಿಪ್ ಮಾಡೋದು ಈ ಥರ, ಅದು ಸಿಗಲಿಲ್ಲ ನನಗೆ. ಹಂಗಾಗಿ ಈ ಥರ ಫೋಲ್ಡ್ ಮಾಡಿಬಿಟ್ಟು, ಇಲ್ಲ ಪಿನ್ ಮಾಡ್ಕೊಳ್ಳೋಣ, ಇಲ್ಲ ಟೇಪ್ ಹಾಕೊಳ್ಳೋಣ ಅಂದ್ಬಿಟ್ಟು ನಾನು ತೊಗೊಂಬಂದೆ ಹಂಗೇ. ಈಗೆಲ್ಲ ಬ್ಯುಸಿ ಎಲ್ಲ, ಅಂಗಡೀಲಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾಳೆ ಹಬ್ಬ ಮಾಡ್ಕೊಂಡು ಇವತ್ತೆಲ್ಲ, ನಾನು ಇವತ್ತು ಹೋದರೆ ಸಿಗಲಿಲ್ಲ ನನಗೆ. ಹಂಗಾಗಿ ಇದು ಸಿಕ್ತು, ಇದೇ ತೊಗೊಂಬಂದೆ. ಪಿನ್ ಮಾಡ್ಕೊಳ್ಳೋಣ ಅಂತ, ಹಿಂಗಿರೋ ಸ್ಟೇಪ್ಲರ್ ಇದೆ, ಸ್ಟೇಪ್ಲರಲ್ಲೇ ಪಿನ್ ಮಾಡೋಣ ಅಂತ ನೋಡಿ. ಈ ಥರ ಪ್ಯಾಕ್ ಮಾಡಿಕೊಂಡು ನೀವು ಎಷ್ಟು ಜನಕ್ಕೆ ಕೊಡಬೇಕು, ಎಷ್ಟು ಮನೆಗೆ ಕೊಡಬೇಕು ಆ ಥರ ಮಾಡ್ಕೋಬೋದು.
ನೋಡಿ ಗಾಯ್ಸ್, ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಅಯ್ಯೋ ಎಲ್ಲ ಬಿದ್ದೋಯ್ತು. ನೋಡಿ, ನಾನು ಈ ಥರ ಎಳ್ಳು ಬೆಲ್ಲ ರೆಡಿ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.